ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಆ್ಯಂಡ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಮಾಡ್ತಿರೋದು. ಆ್ಯಂಡ್ ನಮ್ಮ ಅಕ್ಕ ಮನೆಯಿಂದ ಇವತ್ತು ವಾಪಸ್ ಬಂದು, ಸೊ ನಮ್ಮ ಮನೆಯಲ್ಲೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು. ಆ್ಯಂಡ್ ನೀವು ಯೋಚಿಸ್ತಿರ್ಬೋದು ಯಾಕಪ್ಪ ವೀಡಿಯೋಯಿಂದನೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ನಾನು ನನ್ನ ಫೇಸ್ ವೀಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರನೇ. ಆ್ಯಂಡ್ ನನ್ನ ದೊಡ್ಡಮ್ಮ ಕನಕಪುರದಿಂದ ಸ್ವಲ್ಪ ಫ್ಲವರ್ಸ್ನ ತಂದಿದ್ರು. ಸೊ ಅದರಲ್ಲಿ ನಾನು ಒಂದು ನೀರಲ್ಲಿ ಹಾಕ್ಕೊಂಡು ಕುದಿಸಿ ಕುಡಿಯೋ ಅಂತಹ ಟೀನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಆ ಟೀ ಪೌಡರ್ನ, ಸೊ ಆ ಫ್ಲವರ್ನೆಲ್ಲ ಒಣಗಿಸಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಒಂದು ಗ್ಲಾಸ್ ಜಾರಲ್ಲಿ ನಾನು ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸೊ ಇವತ್ತೇನು ಅದನ್ನು ನಾನು ಮಾಡ್ಕೊಂಡು ಕುಡ್ದಿಲ್ಲ, ನಾಳೆ ಮಾಡ್ತೀನಿ. ಆಗ ಹೇಗಿದೆ ಟೇಸ್ಟ್ ಮತ್ತು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾಳಿನ ವ್ಲಾಗಲ್ಲಿ. ಸೊ ಅದರೊಳಗಡೆ ಇರೋ ಡಸ್ಟ್ ಅಥವಾ ನೀರೇನಾದರೂ ಇದ್ದರೆ ಸೊ ಎಲ್ಲ ಹೋಗಲಿ ಅಂತ ನಾನು ಒರೆಸ್ಕೊಂಡು ಸೊ ಅದರಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಆಲ್ಮೋಸ್ಟ್ ನಾನು ನೆರಳಲ್ಲೇ ಒಣಗಿಸಿರೋದು ಅಂತಲೇ ಹೇಳ್ಬೋದು, ಒಂದು ವೀಕ್ ಸಮಥಿಂಗ್. ಸೊ ನಾನು ಏನೇನು ಫ್ಲವರ್ಸ್ ಹಾಕಿದ್ದೀನಿ ಅದಕ್ಕೆ, ಅಂದರೆ ನನ್ನ ದೊಡ್ಡಮ್ಮ ಏನೇನು ಫ್ಲವರ್ಸ್ನ ತೊಗೊಂಡು ಬಂದಿದ್ರು, ಸೊ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತಲೂ ನಾನು ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ಮೇ ಬಿ ನಾಳೆ ಅಥವಾ ನಾಡಿದ್ದು ಆ ಥರ ಮಾಡ್ತೀನಿ ಆ ವ್ಲಾಗ್ನ. ಸೊ ಇವತ್ತು ನಾನು ಡ್ರೈ ಮಾಡಿರೋದನ್ನೆಲ್ಲ ತೊಗೊಂಬಂದು ಸೊ ನಾನು ಗ್ರೈಂಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಬಿಕಾಸ್ ನಮ್ಮ ಅಕ್ಕ ಮನೆಗೆ ಹೋಗೋಕ್ಕೆ ಮುಂಚೆನೇ ನಾನು ಮಾಡಬೇಕಿತ್ತು, ಬಟ್ ಆವತ್ತಿನ ದಿನ ಟೈಮ್ ಸಾಕಾಗಿಲ್ಲ, ಅದಕ್ಕೋಸ್ಕರನೇ ನಾನು ಸೊ ಇವತ್ತು ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಮಾಡಿಟ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಕೆಲಸ ಅಂತಲೇ ಹೇಳ್ಬೋದು. ಬಂದಿದ್ದೆ, ಫುಲ್ಲು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ, ಕಸ ತೊಳ್ಕೊಂಡು ನಾನು ಎಣ್ಣೆ ಹಚ್ಕೊಂಡೆಲ್ಲ ಮಾಡೋಷ್ಟೊತ್ತಿಗೆ ಇವತ್ತು ಸಿಕ್ಕಾಪಟ್ಟೆ ಒಂಥರ ಆ್ಯಕ್ಟಿವ್ ಡೇ ಅಂತಲೇ ಹೇಳ್ಬೋದು. ಅಂದರೆ ಪ್ರೊಡಕ್ಟಿವ್ ಡೇ ಥರನೇ ಇತ್ತು. ಸೊ ಅದನ್ನೆಲ್ಲ ರುಬ್ಕೊಂಡು ಒಂದು ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಯಾಕೆ ಗ್ಲಾಸ್ ಜಾರ್ ಅಂದರೆ ನಮ್ಮ ಮನೆಯಲ್ಲಿತ್ತು ಗ್ಲಾಸ್ ಜಾರ್, ಅದಕ್ಕೆ ಎತ್ಕೊಂಡೆ. ಅಂದರೆ ನಮ್ಮ ಅಮ್ಮ ಉಪ್ಪು ಅದೇನಾದರೂ ಹಾಕಿ ಇಟ್ಕೊಳ್ಳೋಕ್ಕೆ ತೊಗೊಂಬಂದಿದ್ರು. ಸೊ ನಾನು ಅದನ್ನೇ ಎತ್ತಿ ಓಕೆ ಫೈನ್ ಎಲ್ಲದರಲ್ಲೂ ತುಂಬಿಸ್ಬಿಟ್ಟಿದ್ರಿ ಬೇರೆದಲ್ಲೆಲ್ಲ. ಸೊ ಇದೊಂದು ಮಿಕ್ಕಿತ್ತು ಅಂತ ಇದರಲ್ಲಿ ನಾನು ಹಾಕಿದೆ. ಆ್ಯಂಡ್ ಅದ್ರ ಟೇಸ್ಟ್ ಹೇಗಿದೆ, ಕಲರ್ ಹೇಗಿದೆ, ಆ್ಯಂಡ್ ಏನೇನು ಫ್ಲವರ್ಸ್ ಹಾಕಿದ್ದೀವಿ, ಹೇಗೆ ಡ್ರೈ ಮಾಡಿದ್ದೀನಿ, ಎಂತಕ್ಕೆ ಯೂಸ್ ಇದೆಲ್ಲ ನಾನು ನಾಳಿನ ಅಥವಾ ನಾಡ್ದು ವ್ಲಾಗಲ್ಲಿ ಹಾಕ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಡೂ ಚೆಕ್ ಇಟ್ ಔಟ್ ನಾನು ವ್ಲಾಗ್ನ ಪೋಸ್ಟ್ ಮಾಡಾದಮೇಲೆ. ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವ್ಯೂ ಮಾಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನೆಲ್ಲ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಆಲ್ಸೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ, ಬಿಕಾಸ್ ನಾನು ಯಾವುದೇ ಥರ ವ್ಲಾಗ್, ಶಾರ್ಟ್ಸ್ ಅಥವಾ ಏನೇ ಪೋಸ್ಟ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ನೀವು ಫಸ್ಟ್ ವ್ಯೂ ಮಾಡ್ಬೋದು. ಆ್ಯಂಡ್ ಈ ಗ್ಲಾಸ್ ಜಾರ್ನ ಬಂದು ನಾವು ತೊಗೊಂಡಿದ್ದು ಡಿ-ಮಾರ್ಟಲ್ಲಿ. ಸೊ ಈ ಥರ 2 ಸೈಜಲ್ಲಿ ತೊಗೊಂಡಿದ್ದೀವಿ, ಇನ್ನೊಂದು ಇದಕ್ಕಿಂತ ದೊಡ್ಡದು ಆ್ಯಂಡ್ ಈ ಸೈಜ್ ಒಂದು. ಡಿ-ಮಾರ್ಟಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡಿ, ಯಾರಿಗಾದ್ರೂ ಇಷ್ಟ ಆದರೆ. ಸೊ ಇದೆಲ್ಲ ತೊಗೊಂಡಿದ್ದು ನಾವು ಡಿ-ಮಾರ್ಟಲ್ಲೇ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ನೆಲ್ಲ ಬಂದಿದ ತಕ್ಷಣ ತುಂಬ ಕೆಲಸ ಇತ್ತು ಅಂತ. ಸೊ ಕೆಲಸ ಎಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಆ್ಯಂಡ್ ಇದು ಮಾಡಾದ್ಮೇಲೂ ಒಂದು ಸ್ವಲ್ಪ ಬಿದ್ದಿತ್ತು ಫ್ಲವರ್ಸ್ ಎಲ್ಲ ಕೆಳಗಡೆ. ಸೊ ಅದನ್ನು ನಾನೆಲ್ಲ ಕ್ಲೀನ್ ಮಾಡಿ, ಆ್ಯಂಡ್ ಅದು ಜಾರು ಒಣಗಿದ್ರೆ ತೊಳೆಯೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಫನ್ ಏನಪ್ಪ ಅಂದರೆ, ನಮ್ಮ ಶಿರೀಕ್ಷಾ ಬಂದಿದ್ಲಲ್ಲ, ಸೊ ಶಿರೀಕ್ಷನ್ಗೆ ಸ್ವಲ್ಪ ಹೀಟಾಗಿತ್ತು ಅಂತ ನಮ್ಮ ಡ್ಯಾಡಿಗೆ ಎಳ್ನೀರು ತೊಗೊಂಬರೋಕ್ಕಿಲ್ದ್ರೆ ನಮ್ಮ ಡ್ಯಾಡಿ ಏನು ಮಾಡಿದ್ರು, ಫುಲ್ ಗೊನೆನೇ ತೊಗೊಂಬಂದ್ಬಿಟ್ಟಿದ್ರು. ಅಂದರೆ ಈ ಬನಾನ ಎಲ್ಲ ಬರುತ್ತಲ್ಲ ಆ ಥರ ದೊಡ್ಡ ಫುಲ್ ಆ ಗೊನೆ ಥರನೇ ತೊಗೊಬಂದ್ಬಿಟ್ಟಿದ್ರು. ಸೊ ಅದು ಏನಾಯಿತು ಅಂದರೆ 2 ದಿವಸ ನಾವು ಕುಡಿದ್ರಿ. ಅಂದರೆ ಫ್ರೈಡೇ ಸ್ಯಾಟರ್ಡೆ ಕುಡಿದ್ರಿ, ಐ ಥಿಂಕ್ ಸಂಡೇ ಕೂಡ ಕುಡಿದ್ರಿ. 2 ಗೊನೆ ತೊಗೊಂಬಿಟ್ಟಿದ್ರು ನಮ್ಮಪ್ಪ. ಆ್ಯಂಡ್ ಅದನ್ನ ಏನು ಮಾಡಿದ್ರಿ ನಾವು, ಆಚೆ ನಮ್ಮ ವರಾಂಡದಲ್ಲಿ ಇಟ್ಟಿದ್ರಿ. ಒಂದು ಗೊನೆ ಖಾಲಿಯಾಗಿತ್ತು, ಇನ್ನೊಂದು ಗೊನೆ ಹಾಗೆ ಇತ್ತು, ಇನ್ನೂ ಒಂದು ಕುಡ್ದಿದ್ದಿಲ್ಲ. ಒಂದು ಗೊನೆ ಜೊತೆ ಇನ್ನೊಂದು ಕಾಯಿ ಏನೋ ಇತ್ತು. ಅದು ಏನು ಮಾಡಿದ್ದಾರೆ, ನಾವು ಸಂಡೇ ನೈಟ್ ಅಕ್ಕನ ಮನೆಗೆ ಹೋಗಿದ್ದು, ಮಂಡೇ ಟ್ಯೂಸ್ಡೇ ಅಲ್ಲೇ ಇದ್ರಿ. ವೆಡ್ನೆಸ್ಡೇ ಮಾರ್ನಿಂಗ್ ಏನು ಮಾಡಿದ್ದಾರೆ, ಅದನ್ನ ಯಾರೋ ಕದ್ದುಬಿಟ್ಟಿದ್ದಾರೆ. ಒಂದು ಕುಡ್ದೇ ಇರಲಿಲ್ಲ ಆ ಗೊನೆಯಲ್ಲಿ. ಆ್ಯಂಡ್ ಇನ್ನೊಂದು ಗೊನೆಯಲ್ಲೂ ಒಂದು ಕಾಯಿ ಮಿಕ್ಕಿತ್ತು. ಆ್ಯಂಡ್ ಅದೆಲ್ಲ ಕದ್ದುಬಿಟ್ಟಿದ್ದಾರೆ. ಸೊ ಯಾರು ಕದ್ದಿದ್ದಾರೆ ಅಂತ ಲಿಟ್ರಲಿ ಗೊತ್ತಿಲ್ಲ. ಆ್ಯಂಡ್ ಎಳ್ನೀರನ್ನೂ ಬಿಡ್ತೀರಾ ಕದೀತದೆ ಅಂತ ನನಗೆ ಸೀರಿಯಸ್ಸಾಗಿ ಗೊತ್ತಿರಲಿಲ್ಲ. ಬೆಳಗ್ಗೆ ನಮ್ಮ ಅಪ್ಪ ಫೋನ್ ಮಾಡಿ ಹೇಳಿದಾಗ ಅದಂದ್ರೆ ಫುಲ್ ಫನ್ನಿಯಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಅಕ್ಕ ಮನೆಯಿಂದನೇ ನಾವು
ಬಸ್ಸಾರು ಮಾಡ್ಕೊಂಡು ಬಂದಿದ್ರಿ. ಬಸ್ಸಾರು ಮತ್ತು ರೈಸ್, ಸೊಪ್ಪು, ಅವರೆಕಾಳು, ತೊಗರಿಕಾಳು ಮತ್ತು ಅಲಸಂದಿ ಸಮಥಿಂಗ್ ಅದೆಲ್ಲ ಹಾಕಿ ಬಸ್ಸಾರು ಮಾಡ್ಕೊಂಬಂದಿದ್ರಿ. ಸೊ ಅದನ್ನೇ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಬಿಕಾಸ್ ಇಲ್ಲಿ ಬಂದು ತಿರ್ಗಾ ಇಷ್ಟು ಕೆಲಸ ಎಲ್ಲ ಮಾಡಿ ತಿರ್ಗಾ ಅಡುಗೆ ಮಾಡಬೇಕು ಅಂದರೆ ನಾನು ಸ್ವಲ್ಪ ಲೇಝಿ, ಆ್ಯಸ್ ಯು ಆಲ್ ನೋ. ಸೊ ಅದಕ್ಕೋಸ್ಕರನೇ ಅಕ್ಕನ ಮನೆಯಿಂದನೇ ಮಾಡಿಸ್ಕೊಂಬಂದ್ರಿ. ಅಕ್ಕನೇ ಬೆಳಗ್ಗೆ 6 o'clock ಎದ್ದು ಮಾಡಿಕೊಟ್ಲು. ಆ್ಯಂಡ್ ನಾವು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಅಪ್ಪಗೆ ಊಟ ಕೊಟ್ಬಿಟ್ಟು ನಾನು ಮಮ್ಮಿ ಒಂದು ಸ್ಮಾಲ್ ನ್ಯಾಪ್ ತೊಗೊಂಡು ಆಮೇಲೆ ನಾನು ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಕಸ ತಳ್ಳೋದು ಮಾತ್ರ ಇದ್ದಿದ್ದು ಕೆಲಸ. ಪಾಪ ನಮ್ಮಪ್ಪ ಏನೂ ಗಲೀಜು ಮಾಡಿರಲಿಲ್ಲ, ಏನೂ ಮಾಡಿಕೊಂಡು ತಿಂದಿರಲಿಲ್ಲ. ಬ್ರೆಡ್ನ ಮಾತ್ರ ಒಂದಿನ ಟೋಸ್ಟ್ ಮಾಡ್ಕೊಂಡು ತಿಂದಿದ್ರು ಅಷ್ಟೇ. ಸೊ ಏನು ಅಷ್ಟೊಂದು ಪಾತ್ರೆ ಮಾತ್ರ ತುಂಬ ಇತ್ತು. ಬಿಕಾಸ್ ಅವರು ಅದೇ ತಟ್ಟೆಯಲ್ಲಿ ಅಂದರೆ ಬೇರೆ ಬೇರೆ ತಟ್ಟೆಯಲ್ಲಿ ತಿಂದಿದ್ರು. ಅದು ಸ್ವಲ್ಪ ತಟ್ಟೆ ಮತ್ತು ಹಾಟ್ ಕೇಸ್, ಅಂದರೆ ನಾವು ಸಂಡೇ ಮುದ್ದೆ ಮಾಡಿಟ್ಟು ಹೋಗಿದ್ರಲ್ಲ, ಸೊ ಹಾಟ್ ಕೇಸ್ ಎಲ್ಲ ಇತ್ತು. ಸೊ ಅದೆಲ್ಲ ನೀಟಾಗಿ ತೊಳ್ಕೊಂಡು ಆ್ಯಂಡ್ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಹಂಗೆ ಕಸ ತೊಳ್ಕೊಂಡೆ. ಸೊ ನಾಳೆ ಒರೆಸ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಮಾತ್ರ ಕಸ ತೊಳ್ಕೊಂಡೆ. ಆ್ಯಂಡ್ ಎಳ್ನೀರು ಫನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಈ ಥರ ಸಿಲ್ಲಿ ಕಳೆದೋಗಿರೋ ಎಕ್ಸ್ಪೀರಿಯೆನ್ಸ್ ಇದ್ರೇನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಇವತ್ತು ಒಂಥರ ಬರೀ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.